ಇದನ್ನ ಸರಾಯಿ ನಂತರ ನಡೆಸುವಂತ ಸರ್ಕಾರಗಳು ಏನ್ ಮಾಡಕ್ತಾವ ಅಂತಕ್ಕಂಥದ್ದು ಇವತ್ತು ಪ್ರಶ್ನೆ ಮಾಡಬೇಕಾಯ್ತು. ನಾವು 3 ತಿಂಗಳಾದ್ರೂ ನಮಗೆ ಕಬ್ಬಿನ ಬಿಲ್ ಕೊಟ್ಟಿಲ್ಲ. ಕಾರ್ಖಾನೆ ಮಾಲೀಕರಂದ್ರೆ ಒಬ್ಬರು ಸಚಿವರು ಕ್ಯಾರೆ ಅಂದಿಲ್ಲ. ಇಲ್ಲಿ ಜಿಲ್ಲಾ ಉಸ್ತುವಾರಿ ಮಂತ್ರಿ ಇರ್ಬೋದು, ಸಕ್ಕರೆ ಮಂತ್ರಿ ಇರ್ಬೋದು, ಇವ್ರು ಏನ್ ಮಾಡ್ತಾರೆ ಅಂತಕ್ಕಂಥದ್ದು ನಾವು ಇವತ್ತು ಕೇಳ್ತೀನಿ. ಇವತ್ತಿನ ದಿವಸ ಇವ್ರಿಗೂ ಮಾನ ಮರ್ಯಾದೆ ಏನಿಲ್ಲ ಗೊತ್ತಿಲ್ಲ. ಇದೇ ನಮ್ಮ ಪಕ್ಕದ ಜಿಲ್ಲೆಯಾದಂಥ ಸಕ್ಕರೆ ಮಂತ್ರಿ ಶಿವಾನಂದ ಪಾಟೀಲ್ ಅವರು ಮತ್ತೆ ಏನ್ ಕಾರ್ಖಾನೆ ಅವ್ರಿಗೆ ಮುಲಾಜಿಕ ಏನ ಗಂಜಲಕ ಬಿದ್ದಾರೋ ಏನೋ ಅವ್ರು ದುಡ್ಡಿನ ಆಸೆಗಾಗಿ ಸುಮ್ಕುತ್ತಾರೋ ಗೊತ್ತಿಲ್ಲ. ಇವತ್ತು ನಮ್ಗೆ ಅನುಮಾನ ಬರ್ತೈತಿ. ಅದಕ್ಕೆ ದಯವಿಟ್ಟು ಕರೆಕ್ಟ್ ಉತ್ತರ ಕೊಡಬೇಕು ಸಕ್ಕರೆ ಮಂತ್ರಿ ಅಂತಕ್ಕಂಥದ್ದು ನಾವು ಇವತ್ತು ಅಲ್ಲ. 3 ತಿಂಗಳಾದ್ರೂ ನೀವು ಇನ್ನೂ ರೈತರ ಬದಲು ಕ್ಯಾರೆ ಅಂದಿಲ್ಲ ಅಂದ್ರ ನೀವೇನು ಕಾರ್ಖಾನೆ ಮಾಲೀಕರ ಗುಲಾಮಗಿರಿ ಒಳಗದ್ರ ಅಂತ ಕೇಳ್ತಾನ. ಇವತ್ತಿನ ದಿವಸ ಜನ ಕೇಳಾಕ್ತಾರ ಈ ಸಚಿವರು ಕಾರ್ಖಾನೆ ಮಾಲೀಕರು ಗುಲಾಮಗಿರಿ ಒಳಗದಾರ ಅಂತಕ್ಕಂಥದ್ದು ಸಂದೇಶ ಹೋಗಾಕತ್ತೆ. ದಯವಿಟ್ಟು ನಿಮ್ಮಲ್ಲಿ ಆ ತಾಕತ್ತಿದ್ರ ಇವತ್ತಿನ ತಕ್ಷಣ ಕುಲಾ ಮಾಡಿಸ್ಬೇಕು. ಸಕ್ರಿಯ ಸಚಿವರಿಗೆ ಹೇಳ್ತೀನಿ, ಜಿಲ್ಲಾ ಉಸ್ತುವಾರಿ ಮಂತ್ರಿಗೆ ಹೇಳ್ತೀನಿ. ನಾವು ಅದಕ್ಕೆ ನಾವೇನು ಪುರುಷದ ದುಡ್ಡು ಕೇಳಾಕ್ತಿಲ್ಲ. 3-4 ತಿಂಗಳಾದ್ರೂ ನೀವು ಬಿಲ್ ಕೊಟ್ಟಿಲ್ಲ. ಖರ್ಚು ಮಾಡಕ್ ಕೂತಿದಂತ ರೈತ ಸಂಘ ಇದು ಯಾರಿಗೋ ಮುಲಾಜಕ್ಕ, ಯಾರಿಗೋ ಬಿಡೇಕ, ಯಾರಿಗೋ ಏನೋ ಅವ್ರು ಇದನ್ನ ಮಾಡೋದ್ರಿಂದ ಇದು ಹುಟ್ಟಿದಂಥ ರೈತ ಸಂಘ ಅಲ್ಲ. ರೈತ ಸಂಘ ಅಂದ್ರೆ ಏನು ಹೇಳ್ತತಿ ಅದನ್ನ ಮಾಡುವಂಥದ್ದು, ಏನು ಮಾಡೋದನ್ನ ಅದನ್ನ ಹೇಳುವಂಥದ್ದನ್ನ ಇವತ್ತು ರೈತ ಸಂಘ ಸುಮಾರು 45 ವರ್ಷದಿಂದ ಮಾಡ್ಕೊತ ಬಂದಂಥದ್ದು. ಇದು ನಾವೇನಂತೇಳಿ ಅಂದ್ರೆ ನಾವು ನಿಮಿತ್ತ ಮಾತ್ರ, ನಾವು ನಿಮಿತ್ತ. ಆದರೆ ಏನದಲ್ಲ ಇಲ್ಲಿ ನೀತಿ ನಿಯಮ ಏನದಾವಲ್ಲ ಅವು ಎಲ್ಲ ಮುಖ್ಯ ಆಕ್ಕವ. ನಮ್ಮ ಅಜೆಂಡಾ ಏನೈತಲ್ಲ ಇವತ್ತಿನ ಕಾರ್ಯಕ್ರಮ ನಮಗೆ ಮುಖ್ಯ ಆಕತಿ. ಅದಕ್ಕೆ ಒಂದು ಇದ್ದಂಥವ್ರು ಪ್ರತಿಯೊಬ್ಬರು ನೀವು ಏನು ಹೇಳ್ತಿರಲ್ಲ ಅದಕ್ಕೆಲ್ಲಕ್ಕೂ ಸ್ವತಂತ್ರ ಐತಿ. ಇಲ್ಲಿ ಹೇಳಿದಿರಲ್ಲ ಈಗೇನು ಹೇಳಿದಿಲ್ಲ ನೋಡ್ರಿ, ನಾವು ಯಾವ ಹೊತ್ತಿನಾಗ ಏನು ಮಾಡಬೇಕು ಅಂತೇಳಿ ನೋಡ್ತದೆ ಇಲ್ಲಿ ಪ್ರತಿಯೊಬ್ಬರಿಗೆ ಕೂತವ್ರಿಗೆ ಗೊತ್ತೈತಿ. ನಾವು ಜಿಲ್ಲಾಧಿಕಾರಿ ಕಚೇರಿಗೆ ಇಲ್ಲಿದ್ದಾನ ಜಾಥಾ ಮುಖಾಂತರ ಹೋಗ್ಬೇಕಂತೇಳಿ ನಾವು ಬಂದೀವಿ. ನಮ್ಮ ವಾಹನಗಳ ಮುಖಾಂತರ ಹೋಗ್ಬೇಕಂತೇಳಿ ಬಂದೀವಿ. ಆದ್ರೆ ಇಲ್ಲಿ ಕೂಡಿದಿಂದ ಎಲ್ಲರ ಅಭಿಪ್ರಾಯ ಏನೇನು ಬರ್ತೈತಿ